ಅಂಟಾರ್ಟಿಕ್ ಖಂಡವು ಪ್ರಪಂಚದ 5ನೇ ದೊಡ್ಡ ಖಂಡ. ಒಟ್ಟು ವಿಸ್ತೀರ್ಣ 14.2 ಮಿಲಿಯನ್ ಚದರ ಕಿಲೋಮೀಟರ್. ಯುಎಸ್ನ ನೌಕಾಪಡೆ ಮುಖ್ಯಸ್ಥ ಚಾರ್ಲ್ಸ್ ಈ ಖಂಡವನ್ನು ಕಂಡುಹಿಡಿದವನು. ಅಂಟಾರ್ಟಿಕ್ ಖಂಡವು ಸುತ್ತಲೂ ಜಲರಾಶಿಗಳು ಆವರಿಸಿವೆ. ಆದ್ದರಿಂದ ಇದನ್ನು ದಕ್ಷಿಣ ಸಾಗರವೆಂದು ಕರೆಯಲಾಗಿದೆ. ಅಂಟಾರ್ಟಿಕ್ ಖಂಡವು 98% ಹಿಮದಿಂದ ಆವೃತವಾಗಿದೆ. ಇದರ ಭೂಮೇಲ್ಮೈ ಹಿಮದಿಂದ ಮೆಚ್ಚಿ ಹೋದವು. ಎತ್ತರದ ಪರ್ವತ ಶಿಖರಗಳು ಗೋಚರಿಸುತ್ತವೆ. ಮಂಜುಗಡ್ಡೆ 2200 ಮೀಟರ್ಗಿಂತ ಹೆಚ್ಚು ಮಂದವಾಗಿದೆ. ಎಲ್ಲೆಡೆ ಶ್ವೇತವರ್ಣವಾಗಿದೆ. ಆದ್ದರಿಂದ ಇದನ್ನು ಶ್ವೇತಖಂಡ, ಹಿಮದ ಮರುಭೂಮಿ, ಶೀತಲಖಂಡ ಎಂದು ಕರೆಯಲಾಗಿದೆ. ಅಂಟಾರ್ಟಿಕ್ ಖಂಡದಲ್ಲಿ ಎತ್ತರದ ಶಿಖರ ಮಿನಸ್ ಮ್ಯಾಸಿಫ್. ಇದು 5140 ಮೀಟರ್ ಎತ್ತರ ಇದೆ. ಅಂಟಾರ್ಟಿಕ್ ಖಂಡದಲ್ಲಿ ಜಾಗೃತ ಜ್ವಾಲಾಮುಖಿ ರಾಸ್ ದ್ವೀಪದಲ್ಲಿರುವ ಮೌಂಟ್ ಎವರೆಸ್ಟ್. ಅಂಟಾರ್ಟಿಕ್ ಖಂಡದಲ್ಲಿ ಹಿಮವೃತ್ತಿ ಪ್ರಕೂಲನ ಹವಾಮಾನದಿಂದ ಕೂಡಿದ 6 ತಿಂಗಳು ಕತ್ತಲು, 6 ತಿಂಗಳು ಬೆಳಕಿನಿಂದ ಕೂಡಿದೆ. ಇಲ್ಲಿನ ಜೀವಿಗಳ ಪೋಷಣೆ ಕಷ್ಟ. ಅಂಟಾರ್ಟಿಕ್ ಖಂಡದಲ್ಲಿ ಕಂಡುಬರುವ ಪ್ರಮುಖ ಜಲಪ್ರಾಣಿಗಳು ಪೆಂಗ್ವಿನ್, ತಿಮಿಂಗಲ, ಸೀಲ್ ಮತ್ತು ಕೀಲ್ ಮೀನು. ಅಂಟಾರ್ಟಿಕ್ ಖಂಡದಲ್ಲಿ ವೈಜ್ಞಾನಿಕಗಳ ಸಂಶೋಧನೆ ಇರಿಸಿಕೊಳ್ಳಲಾಗಿದೆ. ಆದ್ದರಿಂದ ಇದನ್ನು ವಿಜ್ಞಾನಗಳ ಖಂಡ ಎಂದು